ನಿಮ್ಮ ದೇಹದ ನರವ್ಯೂಹ ಎಂದು ಕರೆಯಲ್ಪಡುವ ವಿಷಯದ ಬಗ್ಗೆ ನೀವ್ಯಾವತ್ತನ ಕೇಳಿದ್ದೀರಾ? "ಅಯ್ಯೋ! ನಂಗೆ ಗೊತ್ತಿಲ್ವಲ್ಲ ಸರ್" ಅಂತ ಭಯನೇ ಬೀಳ್ಬೇಡಿ. ನಾನ್ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈ ನರವ್ಯೂಹ ಅನ್ನೋದು ಒಂದು ವೈರಿಂಗ್ ರೀತಿ ಇರುತ್ತೆ. ವೈರಿಂಗ್ ರೀತಿ ದೇಹದ ಒಳಗಡೆನೆ ಇರುತ್ತೆ ಅಂತ ಹೇಳ್ಬೋದು. ಇದರ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ಮೆದುಳು ಮತ್ತು ನಮ್ಮ ಮಸಲ್ಸ್‌ನ ಮೇಲೆ ನಿಯಂತ್ರಣ ಮಾಡ್ಕೊಳೋದು. ಉದಾಹರಣೆಗೆ ಈಗ ನೀವು ಯಾರಿಗಾದ್ರೂ ಬಾಯ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಬಾಯ್ ಅಂತ ಹೇಳುವಾಗ ನೀವು ಕೈನ ಎತ್ತಿ ಈ ರೀತಿ ಬೀಸ್ತೀರಾ. ಹೌದು ತಾನೇ? ಇದು ಹೆಂಗ್ ಮಾಡಿದ್ವಿ ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆಗ ನರವ್ಯೂಹ ಅಂದ್ರೆ ಏನು? ಯಾಕೆ? ಹೆಂಗೆ? ಅಂತ ಗೊತ್ತಾಗುತ್ತೆ. ಸೊ, ಈ ನರವ್ಯೂಹನ ಒಂಚೂರು ಝೂಮ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಈ ನರವ್ಯೂಹದ ಜೊತೆ ನಾನು ಬೈಸಿಪ್ ಮಸಲ್‌ನ ಪರಿಗಣಿಸಿದ್ದೀನಿ. ಅಂದ್ರೆ ನಮ್ಮ ತೋಳಿನ ಒಂದು ಮಾಂಸವನ್ನ ಪರಿಗಣಿಸಿದ್ದೀನಿ. ಸ್ನಾಯುಗಳನ್ನ ನಾನು ಪರಿಗಣಿಸಿದ್ದೀನಿ ಅಂತ ಅನ್ಕೊಳ್ಳಿ. ಈಗ ನೀವ್ ಯಾರಿಗಾದ್ರೂ ಬಾಯ್ ಹೇಳ್ಬೇಕು ಅಂದ್ರೆ, ಆ ತರ ಅನ್ಕೊಂಡಿದ್ ತಕ್ಷಣ ಏನಾಗುತ್ತೆ, ನಮ್ಮ ಮೆದುಳಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಒಂದು ವಿದ್ಯುತ್ ಸಂಕೇತ ಅನ್ನೋದು ಜನರೇಟ್ ಆಗುತ್ತೆ. ಇದೇನಾಗುತ್ತೆ ಮೆದುಳಿನಿಂದ ನರಗಳ ಮೂಲಕ ಹಾದು ಹೋಗುತ್ತೆ. ಹೋಗ್ತಾ, ಹೋಗ್ತಾ, ಹೋಗ್ತಾ ಇದು ನಮ್ಮ ಬೈಸಿಪ್ ಮಸಲ್‌ಗೆ ತಗುಲಿದಾಗ ಏನಾಗುತ್ತೆ, ನಮ್ಮ ಬೈಸಿಪ್ ಮಸಲ್ಲು ಸಂಕುಚಿತವಾಗುತ್ತೆ. ಕಾಂಟ್ರಾಕ್ಟ್ ಆಗುತ್ತೆ. ಈ ಕಾಂಟ್ರಾಕ್ಟ್ ಆಗಿದರ ಪರಿಣಾಮವಾಗಿ ಏನಾಗುತ್ತೆ, ಈ ಬೈಸಿಪ್ಪು ನಮ್ಮ ಮುಂಗೈನ ತನ್ನ ಕಡೆ ಎಳೆಯಲು ಶುರು ಮಾಡುತ್ತೆ. ಶುರು ಮಾಡ್ದಾಗ ಅದೇ ಟೈಮಲ್ಲಿ ಏನಾಗುತ್ತೆ, ಈ ಕೈ ಮೇಲೋಗುತ್ತೆ. ಮತ್ತೆ ಈ ವಿದ್ಯುತ್ ಅನ್ನೋದು ಹೊರಟೋದಾಗ ಏನಾಗುತ್ತೆ, ವಾಪಸ್ ಈ ತೋಳು ನಾರ್ಮಲ್ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ? ನಾವು ಬಾಯ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಅಷ್ಟೇ. ಆದ್ರೆ ಬಾಯ್ ಹೆಂಗ್ ಮಾಡಿದ್ವಿ, ನಮ್ಮ ಮೆದುಳು ಎಲೆಕ್ಟ್ರಿಕಲ್ ಸಿಗ್ನಲ್ಸ್‌ನ ಕಳಿಸಿದ್ರಿಂದನೇ ನಾವು ಬಾಯ್ ಅಂತ ಮಾಡಿದ್ವಿ. ಬಹುಶಃ ನಮ್ಮ ಮನೇಲಿ ಈಗ ಏನ್ ಮಾಡಿರ್ತಾರೆ, ನಮ್ಮನ್ನ ಕೇಳ್ದಿರಾನೆ ಯಾರಾದ್ರೂ ಅತಿಥಿ ಬಂದ್ಬಿಟ್ಟಿರ್ತಾರೆ. ನಮ್ಮ ನರವ್ಯೂಹ ಅನ್ನೋದು ಏನ್ ಮಾಡುತ್ತೆ, ನಮ್ಮ ಮೆದುಳಿಗೆ ಮತ್ತೆ ನಮ್ಮ ದೇಹದ ಎಲ್ಲಾ ಸ್ನಾಯುಗಳನ್ನು ನಿಯಂತ್ರಿಸಲು ಅವಕಾಶ ಕೊಡುತ್ತೆ. ಮತ್ತಿದೆಲ್ಲ ಹೆಂಗ್ ನಡೆಯುತ್ತೆ ಅಂದ್ರೆ ವಿದ್ಯುತ್‌ನ ಮೂಲಕಾನೇ ನಡೆಯುತ್ತೆ. ಆದ್ರೆ ಅಷ್ಟೇ ಅಲ್ಲ, ನಮ್ಮ ನರವ್ಯೂಹ ಅನ್ನೋದು ನಮ್ಮ ಮೆದುಳಿಗೆ ಮತ್ತು ಅದರ ಸುತ್ತಮುತ್ತ ಏನೇನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳಕ್ಕನು ಅನುವು ಮಾಡಿಕೊಡುತ್ತೆ. ಈಗ ಇನ್ನೊಂದು ಉದಾಹರಣೆ. ಈಗ ನೀವೇನ್ ಮಾಡ್ತಿದ್ದೀರಾ, ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ. ಸಡನ್ ಆಗಿ ನಿಮ್ ಫ್ರೆಂಡ್ ಏನ್ ಮಾಡ್ದ, ಈ ರೀತಿ ಬೆನ್ನ ಮೇಲೆ ಒಂಚೂರು ತಟ್ಟದ ಅಂತ ಅನ್ಕೊಳ್ಳಿ. ಏನಾಗುತ್ತೆ, ಈ ಭುಜದ ಚರ್ಮ ಇದೆಯಲ್ವಾ, ಈ ಚರ್ಮದ ಹತ್ರ ಇರುವ ನರಗಳು ತಕ್ಷಣವೇ ವಿದ್ಯುತ್ತನ್ನ ಉತ್ಪಾದಿಸುತ್ತೆ. ನಂತರ ಈ ವಿದ್ಯುತ್ ಅನ್ನೋದು ಇಲ್ಲಿಂದ ಏನಾಗುತ್ತೆ, ನಮ್ಮ ಮೆದುಳಿಗೆ ಹೋಗುತ್ತೆ. ಆಮೇಲೆ ನಮ್ಮ ಮೆದುಳು ಈ ವಿದ್ಯುತ್ ಅನ್ನೋದು ಎಲ್ಲಿಂದ ಬಂತು, ಯಾವ ನರದಿಂದ ಬಂತು ಅಂತ ಎಲ್ಲ ತಿಳ್ಕೊಂಡು ಪ್ರೋಸೆಸ್ ಮಾಡಿ ಆಮೇಲೆ ಯಾರೋ ತಟ್ಟಿದ್ರಲ್ಲಪ್ಪಾ ಅಂತ ಹೇಳಿ ಆಮೇಲೆ ಅವನಿಗೆ ನಾವು ರೆಸ್ಪಾನ್ಸ್ ಕೊಡ್ತೀವಿ. ಸೊ, ಇದೆಲ್ಲ ಹೆಂಗ್ ನಡೀತಿದೆ? ನರವ್ಯೂಹದ ಮೂಲಕ ನಡೀತಿದೆ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈಗ ನಿಮ್ ಟೀಚರು ನಿಮ್ಮನ್ನೇ ನೋಡ್ತಾವ್ರೆ ಅನ್ಕೊಳ್ಳಿ. ನೀವು ಆ ಕಡೆ ಈ ಕಡೆ ಅಲುಗಾಡಿಸ್ತೀರಾ? ಇಲ್ಲ ತಾನೇ? ಈಗ ಟೀಚರು ನಮ್ ಕಡೆ ಬಿಟ್ಟು ಬೇರೆಯವ್ರನ್ನ ನೋಡಿದ ತಕ್ಷಣ ಇನ್ನೊಂದ್ ಸಿಗ್ನಲ್ ಅನ್ನೋದು ನಮ್ಮ ಮೆದುಳಿಗೆ ಎಂಟರ್ ಆಗುತ್ತೆ. ಈ ಸಿಗ್ನಲ್ ಏನ್ ಮಾಡುತ್ತೆ, ನಮ್ಮ ಕುತ್ತಿಗೆನ ಪಟ್ ಅಂತ ಲೆಫ್ಟು ಅಥವಾ ರೈಟ್‌ಗೆ ತಿರುಗ್ಸುತ್ತೆ. ತಿರುಗಿಸ್ಬಿಟ್ಟು ನೀವು ನಿಮ್ ಫ್ರೆಂಡ್ ಹತ್ರ ಮಾತಾಡಕ್ಕೆ ಶುರು ಮಾಡ್ತೀರಾ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಏನ್ ಅನ್ಸ್ತಿದೆ ಅಂತ ಹೇಳಿದ್ರೆ, ನೀವು ಅನುಭವಿಸ್ತಿರೋ ಪ್ರತಿಯೊಂದು ವಿಷಯ, ನಿಮ್ಮ ದೇಹದೊಂದಿಗೆ ನೀವು ಮಾಡಬಹುದಾದ ಪ್ರತಿಯೊಂದು ಚಲನೆಯು ನಿಮ್ಮ ನರವ್ಯೂಹದಿಂದನೇ ಆಗ್ತಿರುತ್ತೆ. ಮತ್ತೆ ಇದು ಬರೀ ಸ್ಪರ್ಶಕ್ಕಷ್ಟೇ ಅಲ್ಲ, ಎಲ್ಲಾ ಇಂದ್ರಿಯಗಳಿಗೂನು ಇದು ಒಂದೇ ರೀತಿ ಕೆಲ್ಸಾನ ಮಾಡ್ತಿರುತ್ತೆ. ಈಗ ನೀವೇನಾದ್ರೂ ನೋಡ್ತಿದ್ದೀರಪ್ಪ, ಬೆಳಕು ಅನ್ನೋದು ನಿಮ್ ಕಣ್ ಮೇಲೆ ಪಟ್ ಅಂತ ಬೀಳುತ್ತೆ. ಅದು ಸಹ ವಿದ್ಯುತ್ತಾಗಿ ಪರಿವರ್ತನೆಗೊಂಡು ಮೆದುಳತ್ರ ಹೋಗುತ್ತೆ. ಈಗ ನೀವೇನೋ ಸ್ಮೆಲ್ ಮಾಡ್ತಿರ್ತೀರಪ್ಪ, ಅದೂನು ವಿದ್ಯುತ್ತಾಗಿ ಪರಿವರ್ತನೆಗೊಂಡು ನಮ್ಮ ಮೆದುಳತ್ರ ಹೋಗುತ್ತೆ. ಸೊ ಇದಲ್ಲದೆ ನರವ್ಯೂಹದ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನರವ್ಯೂಹ ಅನ್ನೋದು ನಿಮ್ಮ ಎಲ್ಲಾ ಇಂದ್ರಿಯಗಳಿಗೂನು ವಿದ್ಯುತ್ತನ್ನು ಬಳಸಿ ನಿಮ್ಮ ಮೆದುಳೊಂದಿಗೆ ಸಂವಹನ ನಡೆಸಲು ಅನುವನ್ನದನ್ನ ಮಾಡ್ಕೊಡುತ್ತೆ. ಮತ್ತು ಇದು ನಿಮ್ಮ ಎಲ್ಲಾ ಇಂದ್ರಿಯಗಳ ಜೊತೆನೂ ಕೆಲಸ ಮಾಡುತ್ತೆ. ಅಕಸ್ಮಾತ್ ನೀವೇನಾದ್ರೂ ಸ್ಪೈಡರ್ ಮ್ಯಾನ್ ಆಗಿದ್ರೆ ನಿಮಗೆ 6ನೇ ಇಂದ್ರಿಯ ಸಹ ಇರ್ತಿತ್ತು. 6ನೇ ಇಂದ್ರಿಯದ ಜೊತೆನೂ ಈ ನರವ್ಯೂಹ ಕೆಲಸ ಮಾಡೋದು. ಆದ್ರೆ ನಾವು ಸ್ಪೈಡರ್ ಮ್ಯಾನ್ ಅಲ್ವಲ್ಲ. ಹಾಗಾಗಿ 5 ಇಂದ್ರಿಯಗಳ ಜೊತೆ ಪಕ್ಕಾ ಈ ನರವ್ಯೂಹ ಅನ್ನೋದು ಕೆಲಸ ಮಾಡ್ತಿರುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೊಂದು ಪ್ರಶ್ನೆ ಅನ್ನೋದು ಬಂದಿರುತ್ತೆ. ಸರ್, ನಿಖರವಾಗಿ ನರವ್ಯೂಹ ಅಂದ್ರೆ ಏನು ಸರ್? ಇವೆಲ್ಲಾನು ಆಗ್ಲಿಂದ ವೈರ್‌ಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಿದ್ದೀರಾ. ಇದೇನು ಕಾಪರ್ ವೈರಿಂದ ಮಾಡಲ್ಪಟ್ಟಿದ್ಯಾ ಅಂತ ಕೇಳ್ತೀರಲ್ವಾ? ಸೊ ಈ ಪ್ರಶ್ನೆಗೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ಇದು ತಂತಿಗಳಂತೂ ಅಲ್ವೇ ಅಲ್ಲ. ಇದು ತಾಮ್ರದಿಂದ ಮಾಡಲ್ಪಟ್ಟಿಲ್ಲ. ಹಾಗಾದ್ರೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ, ಇದು ಸಹ ನಮ್ಮ ದೇಹದಲ್ಲಿರೋ ಬೇರೆ ಯಾವುದೇ ಅಂಗಗಳಂತೆ ಇದೂನು ಕೋಶಗಳಿಂದನೇ ಮಾಡಲ್ಪಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಈ ನರ ಅನ್ನೋದನ್ನ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಇಲ್ಲಿ ನೋಡಿದಾಗ ಈ ತುದಿಯಿಂದ ಈ ತುದಿ ತನಕನೂ ಇವು ಕೋಶಗಳಿಂದನೇ ಮಾಡಲ್ಪಟ್ಟಿದೆ. ಇಲ್ಲಿ ಕೋಶಗಳೆಲ್ಲಾನುವೆ ಅರೇಂಜ್ ಆಗಿದೆ.
ಆಕ್ಚುಲಿ ನೀವ್ ಹೇಳ್ಬೋದು, ಇಲ್ಲ ಸರ್ ಕೋಶಗಳು ಈ ರೀತಿ ಇರಲ್ಲ, ಇವೆಲ್ಲಾನು ಏನು ಅಂತ ಕೇಳ್ತಿದ್ದೀರಾ ಅಂತ ಅನ್ಕೊಳ್ಳಿ. ಇದು ಕೋಶಗಳೇ ಮಕ್ಳ, ಇದು ತುಂಬಾ ಹೈಲಿ ಮಾಡಿಫೈಡ್ ಕೋಶಗಳು. ಇದ್ರಲ್ಲೂ ಸಹ ನ್ಯೂಕ್ಲಿಯಸ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಇದು ಸಾಮಾನ್ಯ ಕೋಶಗಳಂತೆ ಕಾಣಿಸಲ್ಲ ಅಷ್ಟೇ. ಇವುಗಳನ್ನ ನಾವು ನರಕೋಶಗಳು ಅಂದ್ರೆ ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ. ಇವುಗಳು ವಿಶೇಷವಾದ ಕೋಶಗಳಾಗಿರುತ್ತೆ. ಇವುಗಳೇ ವಿದ್ಯುತ್ತನ್ನ ಉತ್ಪಾದಿಸುವಂಥವು. ಇದನ್ನ ನಾವು ಡೀಟೇಲ್ ಆಗಿ ಸಪ್ರೇಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇದನ್ನೆಲ್ಲಾನು ನಾವು ತಂತಿಗಳು ಅಂತಾನೆ ಮಾತಾಡೋಣ. ಇದು ಉತ್ಪಾದಿಸುವಂತ ಸಿಗ್ನಲ್ಗಳನ್ನ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತಾನೆ ಹೇಳೋಣ, ವಿದ್ಯುತ್ ಅಂತಾನೆ ಹೇಳೋಣ. ಸೊ ಇಷ್ಟು ನೋಡಿದ್ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಏನಾ ಪ್ರಶ್ನೆ? ಸರ್ ನರವ್ಯೂಹ ನರವ್ಯೂಹ ಅಂತೇನೋ ಹೇಳ್ತಿದ್ದೀರಾ, ಇದ್ರಲ್ಲಿ ಟೈಪ್ಸ್ ಇರಲ್ವಾ? ಖಂಡಿತ ಟೈಪ್ಸ್ ಇರುತ್ತೆ. ನರವ್ಯೂಹದಲ್ಲಿ 2 ಟೈಪ್ಸ್ ಇರುತ್ತೆ. ಒಂದೇನು ಅಂತ ಹೇಳಿದ್ರೆ ಕೇಂದ್ರ ನರವ್ಯೂಹ, ಮತ್ತೊಂದೇನು ಅಂತ ಹೇಳಿದ್ರೆ ಪರಿಧಿ ನರವ್ಯೂಹ. ಈ ಕೇಂದ್ರ ನರವ್ಯೂಹವನ್ನ ನಾವು CNS ಅಂತ ಹೇಳಿ ಕರಿತೀವಿ. ಇದನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಸಹ ಹೇಳ್ತೀವಿ. ಈ ಪರಿಧಿ ನರವ್ಯೂಹವನ್ನ ನಾವು PNS ಅಂತ ಹೇಳಿ ಕರಿತೀವಿ. ಅಂದ್ರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇದನ್ನ ಡೀಟೇಲ್ ಆಗಿ ನೋಡೋದಾದ್ರೆ, ಇಲ್ಲಿ ಕೇಂದ್ರ ನರವ್ಯೂಹ ಅನ್ನೋ ಹೆಸರೇ ಸೂಚಿಸುವಂತೆ ನಮ್ಮ ಕೇಂದ್ರ ನರವ್ಯೂಹ ಅನ್ನೋದು ನಮ್ಮ ನರವ್ಯೂಹದ ಒಂದು ಕೇಂದ್ರ ಭಾಗವಾಗಿದೆ. ಈ CNS ಬಂದು ಮೆದುಳು ಮತ್ತು ಬೆನ್ನುಹುರಿಯನ್ನ ಒಳಗೊಂಡಿರುತ್ತೆ. ಇಲ್ಲಿ ಮೆದುಳು ಅನ್ನೋದ್ರ ಬಗ್ಗೆ ನಾವು ಆಗ್ಲೇ ಎಲ್ಲ ನೋಡಿದೀವಿ. ಈ ಮೆದುಳು ಅನ್ನೋದು ಆಜ್ಞಾ ಕೇಂದ್ರವಾಗಿರುತ್ತೆ. ಈ ಮೆದುಳಿನ ಜೊತೆ ಬೆನ್ನುಹುರಿ ಅನ್ನೋದು CNSನ ಭಾಗವಾಗಿರುತ್ತೆ. ಹಾಗಾದ್ರೆ ಈ ಕೇಂದ್ರ ನರವ್ಯೂಹದಲ್ಲಿ 2 ಭಾಗ ಇದೆ ಅಂತ ಹೇಳ್ಬೋದಾ? ಹೌದು. ಈ ಕೇಂದ್ರ ನರವ್ಯೂಹದಲ್ಲಿ 2 ಟೈಪ್ ಅನ್ನೋದಿದೆ. ಒಂದು ಮೆದುಳು ಮತ್ತು ಮತ್ತೊಂದು ಬೆನ್ನುಹುರಿ. ಇನ್ನು ಪರಿಧಿ ನರವ್ಯೂಹ ಅಂತ ಬಂದ್ರೆ, ಇದು ನಾರ್ಮಲ್ ನರವ್ಯೂಹದಲ್ಲಿ ಏನೇನಿದೆ ಎಲ್ಲಾನು ಒಳಗೊಂಡಿರುತ್ತೆ. ಮಾಮೂಲಿ ನರವ್ಯೂಹದಿಂದ ನಾವು ಈ ಮೆದುಳು ಮತ್ತು ಬೆನ್ನುಹುರಿಯನ್ನ ತೆಗೆದುಹಾಕಿದ್ರೆ ಉಳಿದಿರುವ ಎಲ್ಲಾ ಭಾಗ ಏನಿದೆಯೋ ಇದನ್ನ ನಾವು ಪರಿಧಿ ನರವ್ಯೂಹ ಅಂತಾನೆ ಕರಿತೀವಿ. ಇಲ್ಲಿ ಮೆದುಳು ಮತ್ತು ಬೆನ್ನುಹುರಿಯನ್ನ ನಾವು ತೆಗೆದು ಹಾಕಿದ್ರೆ ಅಥವಾ ಇಗ್ನೋರ್ ಮಾಡಿದ್ರೆ ಉಳಿದಿರೋ ಎಲ್ಲಾ ಭಾಗನೂ ಇದು ಪರಿಧಿ ನರವ್ಯೂಹ ಅಂತ ಹೇಳ್ತೀವಿ. ಈಗ ಮೇನ್ ಆಗಿ ಇಲ್ಲಿ ನೋಡಿ ಸಣ್ಣ ಸಣ್ಣ ನರಗಳನ್ನ ನೋಡ್ಬೋದು. ಈ ಸಣ್ಣ ಸಣ್ಣ ನರಗಳು ಈ ಮೆದುಳಿನಿಂದ ಏನಾದ್ರೂ ಬಂದಿದ್ರೆ ಇದನ್ನ ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಪಾಲ ನರಗಳು ಅಂತ ಹೇಳಿ ಕರಿತೀವಿ. ಮತ್ತೆ ಅದೇ ಸಣ್ಣ ಸಣ್ಣ ನರಗಳು ನಮ್ಮ ಬೆನ್ನುಹುರಿಯಿಂದ ಬಂದಿದ್ರೆ ಅದನ್ನ ನಾವು ಬೆನ್ನುಹುರಿಯ ನರಗಳು ಅಂತ ಹೇಳಿ ಕರಿತೀವಿ. ಈ ಕಪಾಲ ನರಗಳು ಮತ್ತು ಈ ಬೆನ್ನುಹುರಿಯ ನರಗಳೇನಿರುತ್ತೋ ಇವು ಪರಿಧಿ ನರವ್ಯೂಹದ ಭಾಗವಾಗಿರುತ್ತೆ. ಅಂದ್ರೆ ಒಂದು ಟೈಪ್ ಆಗಿರುತ್ತೆ. ಇಲ್ಲಿ ತನಕ ನಾವೇನೇನ್ ನೋಡಿದ್ವಿ? ನರಗಳು ಅಂತ ನೋಡಿದ್ವಿ, ನರವ್ಯೂಹದ ವರ್ಕಿಂಗ್ ಟೈಪ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಉದಾಹರಣೆ ಕೊಟ್ಟು ನಾನು ಆಗ್ಲಿಂದ ನಿಮಗೆ ಅರ್ಥ ಮಾಡಿಸಿದ್ದೀನಲ್ವಾ? ಹಾಗಾದ್ರೆ ಈ ಪರಿಧಿ ನರವ್ಯೂಹ ಮತ್ತೆ ಕೇಂದ್ರ ನರವ್ಯೂಹ ಇವೆರಡರ ವರ್ಕಿಂಗ್ ಹೆಂಗಿರುತ್ತೆ, ಫಂಕ್ಷನ್ ಹೆಂಗಿರುತ್ತೆ ಅಂತ ಗೆಸ್ ಮಾಡ್ತೀರಾ? ವೆರಿ ಗುಡ್ ಮಕ್ಳ. ಇಲ್ಲಿ CNS ನಲ್ಲಿ ಮೆದುಳು ಅನ್ನೋದಿರೋ ಕಾರಣ CNS ನ ಮುಖ್ಯ ಕೆಲಸ ಅಂದ್ರೆ ಸಿಗುವ ಮಾಹಿತಿನ ಪ್ರಕ್ರಿಯೆಗೊಳಿಸುವುದು. ಇದನ್ನೇನಾದ್ರೂ ನೀವು ಗೆಸ್ ಮಾಡಿದ್ರೆ ಖಂಡಿತ ಕರೆಕ್ಟ್ ಆಗಿರುತ್ತೆ. ಹೌದು. ಈ CNS ನ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ಮಾಹಿತಿಯನ್ನ ಪ್ರಕ್ರಿಯೆಗೊಳಿಸುವುದು. ಈ ಎಲ್ಲಾ ಮಾಹಿತಿನ ಸಂಗ್ರಹಿಸುವುದು. ನಂತರ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದು. ಆಮೇಲೆ ಒಂದು ನಿರ್ಧಾರ ತಗೊಳ್ಳೋದು. ಇವೆಲ್ಲ ಒಳಗೊಂಡಿರುವ ನರವ್ಯೂಹನೇ ಕೇಂದ್ರ ನರವ್ಯೂಹ. ಹಾಗಾದ್ರೆ ಪರಿಧಿ ನರವ್ಯೂಹ ಏನ್ ಮಾಡುತ್ತೆ? ಇದೇ ತರನೇ ಮಾಡುತ್ತೆ. ನಮ್ಮ ಉದಾಹರಣೆಯಲ್ಲಿ ಆಗ್ಲೇ ಹೇಳ್ದಂಗೆ ನಾವು ಆಲ್ರೆಡಿ ಇದನ್ನೆಲ್ಲ ನೋಡಿದ್ದೀವಿ. ಈ ಪರಿಧಿ ನರವ್ಯೂಹದ ಕೆಲಸ ಬಂದು ಈ ಮೆದುಳಿನಿಂದ ಸ್ನಾಯುಗಳಿಗೆ ಮಾಹಿತಿಯನ್ನ ರವಾನಿಸೋದು ಅಥವಾ ಇಂದ್ರಿಯಗಳಿಂದ ಮಾಹಿತಿಗಳನ್ನ ಮೆದುಳಿಗೆ ಸೆಂಡ್ ಮಾಡೋದು. ಕೆಲವೊಮ್ಮೆ ಆಂತರಿಕ ಅಂಗಗಳಿಂದ ಮಾಹಿತಿನ ಮೆದುಳಿಗೆ ಸೆಂಡ್ ಮಾಡೋದು. ಈಗ ಅಕಸ್ಮಾತ್ ಗಾಯ ಆಗೋದ್ರೆ ಏನ್ ಮಾಡ್ತೀವಿ? ನಾವೇನೋ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಗಾಯ ಆಗಿದೆ ಅಂತ ತಕ್ಷಣನೇ ಈ ನರವ್ಯೂಹ ಏನ್ ಮಾಡುತ್ತೆ? ಮೆದುಳಿಗೆ ಮೆಸೇಜ್ ಸೆಂಡ್ ಮಾಡುತ್ತೆ. ಸೊ ಈಗ ಅರ್ಥ ಆಯ್ತಲ್ವಾ? ಕೇಂದ್ರ ನರವ್ಯೂಹ ಮತ್ತೆ ಪರಿಧಿ ನರವ್ಯೂಹ ಏನು ಅಂತ. ಇದಿಷ್ಟು ಅರ್ಥ ಆದ್ಮೇಲೆ ನೀವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.